ಜ್ಯೋತಿರ್ಲಿಂಗಗಳು ಹಾಗಂದ್ರೆ ಏನು? ಭಗವಂತ ಶಿವನು ಅನಂತ ಜ್ಯೋತಿಯ ರೂಪದಲ್ಲಿ ಪ್ರತ್ಯಕ್ಷನಾದ ಪವಿತ್ರ ಕ್ಷೇತ್ರಗಳೇ ಜ್ಯೋತಿರ್ಲಿಂಗಗಳು. ಹಾಗಿದ್ರೆ ಇವತ್ತು ಮೊದಲ ಜ್ಯೋತಿರ್ಲಿಂಗವಾದ ಸೋಮನಾಥ ಜ್ಯೋತಿರ್ಲಿಂಗದ ಅದ್ಭುತ ಕಥೆಯನ್ನ ತಿಳಿದುಕೊಳ್ಳೋಣ. 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯ ಜ್ಯೋತಿರ್ಲಿಂಗ ಗುಜರಾತ್ನಲ್ಲಿರುವ ಸೋಮನಾಥ ಜ್ಯೋತಿರ್ಲಿಂಗ. ಇದು ಹಿಂದೂ ದೇವಾಲಯದ ವಾಸ್ತುಶಿಲ್ಪದ ಚಾಲುಕ್ಯ ಶೈಲಿಯನ್ನ ಹೊಂದಿದೆ. ದೇವಾಲಯದ ಗಂಟೆಗಳ ಸದ್ದು ಮತ್ತು ಅರೇಬಿಯನ್ ಸಮುದ್ರದ ಅಲೆಗಳ ಸಮ್ಮಿಲನವು ಭಕ್ತರಿಗೆ ದೈವಿಕ ಅನುಭವ ನೀಡುತ್ತದೆ. ಪುರಾಣಗಳ ಪ್ರಕಾರ ಚಂದ್ರದೇವನು ತನ್ನ ಪತ್ನಿಯರಲ್ಲಿ ರೋಹಿಣಿಯನ್ನ ಮಾತ್ರ ಹೆಚ್ಚು ಪ್ರೀತಿ ಮಾಡ್ತಾ ಇದ್ದ. ಇದರಿಂದ ಕೋಪಗೊಂಡ ಅವನ ಮಾವನಾದ ದಕ್ಷನು ಚಂದ್ರನಿಗೆ ನಿನ್ನ ಕಾಂತಿ ಮತ್ತು ಶಕ್ತಿ ಕ್ಷೀಣಿಸಲಿ ಅಂತ ಶಾಪ ನೀಡ್ತಾನೆ. ಶಾಪದಿಂದ ಬಳಲಿದ ಚಂದ್ರದೇವರು ಶಿವನನ್ನ ಆರಾಧಿಸೋಕೆ ಅಂತ ಈ ಕ್ಷೇತ್ರದಲ್ಲಿ ಕಠಿಣ ತಪಸ್ಸನ್ನ ಮಾಡ್ತಾನೆ. ಅವನ ತಪಸ್ಸಿಗೆ ಭಕ್ತಿಗೆ ಮೆಚ್ಚಿದ ಶಿವನು ಪ್ರತ್ಯಕ್ಷನಾಗಿ ನಿನ್ನ ಕ್ಷಯ ಸಂಪೂರ್ಣವಾಗೋದಿಲ್ಲ, ಒಂದು ಪಕ್ಷದಲ್ಲಿ ಮತ್ತೆ ಕ್ಷೀಣಿಸಿ ಮತ್ತೊಂದು ಪಕ್ಷದಲ್ಲಿ ಮತ್ತೆ ಬೆಳಿತೀಯ ಅಂತ ವರವನ್ನ ನೀಡ್ತಾನೆ. ಈ ಕಾರಣದಿಂದಲೇ ಇಂದಿಗೂ ಚಂದ್ರನು ಕೃಷ್ಣ ಪಕ್ಷದಲ್ಲಿ ಕ್ಷೀಣಿಸಿ ಶುಕ್ಲ ಪಕ್ಷದಲ್ಲಿ ವೃದ್ಧಿಯಾಗ್ತಾನೆ ಅನ್ನೋದು ನಂಬಿಕೆ. ಚಂದ್ರದೇವನು ಶಿವನಿಗೆ ಕೃತಜ್ಞತೆಯನ್ನ ಸಲ್ಲಿಸೋಕೆ ಅಂತ ಇಲ್ಲಿ ಜ್ಯೋತಿರ್ಲಿಂಗವನ್ನ ಪ್ರತಿಷ್ಠಾಪನೆ ಮಾಡ್ತಾನೆ. ಆದ್ದರಿಂದ ಈ ಕ್ಷೇತ್ರಕ್ಕೆ ಸೋಮನಾಥ ಎನ್ನುವ ಹೆಸರು ಬಂತು. ಸೋಮ ಅಂದ್ರೆ ಚಂದ್ರ, ನಾಥ ಅಂದ್ರೆ ಸ್ವಾಮಿ. ಇನ್ನೊಂದು ವಿಶೇಷ ಏನು ಗೊತ್ತಾ? ಈ ದೇವಾಲಯವು ಇತಿಹಾಸದಲ್ಲಿ ಹಲವು ಬಾರಿ ಧ್ವಂಸ ಆದರೂ ಮತ್ತೆ ಮತ್ತೆ ಪುನರ್ ನಿರ್ಮಾಣಗೊಂಡಿದೆ. ಆದ್ದರಿಂದ ಸೋಮನಾಥ ದೇವಾಲಯವು ಭಕ್ತಿ, ಶ್ರದ್ಧೆ ಮತ್ತು ಪುನರುತ್ಥಾನದ ಸಂಕೇತವಾಗಿದೆ. ಭಕ್ತಿ ಎಷ್ಟೇ ಸಲ ಪರೀಕ್ಷೆಗೆ ಒಳಗಾದ್ರೂ ಅದು ಮತ್ತೆ ಮತ್ತೆ ಎದ್ದು ನಿಲ್ಲತ್ತೆ ಅನ್ನೋದಕ್ಕೆ ಸೋಮನಾಥ ಜ್ಯೋತಿರ್ಲಿಂಗವೇ ಜೀವಂತ ಸಾಕ್ಷಿ. ಹರ ಹರ ಮಹಾದೇವ. ಯದ್ಭಾವಂ ತದ್ಭವತಿ.